ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವಿಡಿಯೋದಲ್ಲಿ ನಾವು ಲರ್ನ್ ಇಂಗ್ಲೀಷ್ ಥ್ರೂ ಎ ಸ್ಟೋರಿ, ಒಂದು ಕಥೆಯ ಮೂಲಕ ನಮ್ಮ ಭಾಷಾ ಬೆಳವಣಿಗೆಯನ್ನು ಇನ್ನಷ್ಟು ಇಂಪ್ರೂವ್ ಮಾಡ್ತಾ ಹೋಗೋದನ್ನು ನೋಡ್ತಾ ಹೋಗೋಣ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೊನೆಯವರೆಗೂ ನೋಡಿ. ನಿಮ್ಮ ಇಂಗ್ಲೀಷ್ ಬಳಕೆ ಇಂಪ್ರೂವ್ ಆಯಿತು ಅಂದರೆ ಮಾತ್ರ ಲೈಕ್ ಮಾಡಿ. ಇನ್ ಎ ವಿಲೇಜ್ ದೇರ್ ವಾಸ್ ಎ ಬಾಯ್ ನೇಮ್ಡ್ ವಿಷ್ಣು. ಇನ್ ಎ ವಿಲೇಜ್ ಮೀನ್ಸ್ ಒಂದು ಹಳ್ಳಿಯಲ್ಲಿ ದೇರ್ ವಾಸ್ ಎ ಬಾಯ್, ಒಬ್ಬ ಹುಡುಗ ಇರ್ತಾನೆ, ಅವನ ಹೆಸರು ವಿಷ್ಣು. ಈ ವಾಸ್ ಎ ಪೂರ್ ಹೆಂಗ್ ಬಾಯ್. ಪೂರ್ ಮೀನ್ಸ್ ಬಡವ, ಹೆಂಗ್ ಬಾಯ್ ಮೀನ್ಸ್ ಯುವಕ. ವೆನ್ ಎ ಗಾಡೆಸ್ ಅಪಿಯರ್ಡ್ ಟು ಹಿಮ್ ಒನ್ ಡೇ ಆ್ಯಂಡ್ ಆಸ್ಕ್ಡ್ ಹಿಮ್ ಫಾರ್ ಎ ಬೂನ್. ಏನು, ಒಂದು ದಿನ ಗಾಡೆಸ್ ಮೀನ್ಸ್ ದೇವತೆ ಅವನಿಗೆ ಪ್ರತ್ಯಕ್ಷ ಆಗ್ತಾಳೆ. ಪ್ರತ್ಯಕ್ಷ ಆಗಿ ನಾನು ನಿನಗೆ ಒಂದು ವರವನ್ನು ಕೊಡ್ತೇನೆ ಅಂತ ಹೇಳ್ತಾಳೆ. ಬೂನ್ ಮೀನ್ಸ್ ವರ, ಸೊ ಅದನ್ನು ಕೊಡ್ತೇನೆ ಅಂತ ಹೇಳ್ತಾಳೆ. ಆಫ್ಟರ್ ದಟ್ ವಿಷ್ಣು ಹ್ಯಾಸ್ಕ್ಡ್. ಈ ಹ್ಯಾಸ್ಕ್ಡ್ ಮೀನ್ಸ್ ಅವನು ಕೇಳ್ತಾನೆ, ಗಿವ್ ಮಿ ಎ ಲಾಟ್ ಆಫ್ ಮನಿ. ಅದಕ್ಕೆ ವಿಷ್ಣು ಏನು ಕೇಳ್ತಾನೆ, ಗಿವ್ ಮಿ ಎ ಲಾಟ್ ಆಫ್ ಮನಿ, ನನಗೆ ತುಂಬ ಹಣವನ್ನು ಕೊಡು ನೀನು ಅಂತ ಆ ದೇವತೆ ಹತ್ರ ವಿಷ್ಣು ಕೇಳ್ತಾ ಹೋಗ್ತಾನೆ. ಇದು ಅವನ ಒಂದು ಏನೋ ಅವನು ಬಡವ ಆಗಿರ್ತಾನಲ್ವ, ಸೊ ದಟ್ ದ ರೀಸನ್ ಹ್ಯಾಸ್ಕ್ಡ್ ಲಾಟ್ ಆಫ್ ಮನಿ ಟು ಫ್ರಮ್ ಗಾಡೆಸ್. ಆ್ಯಂಡ್ ನೆಕ್ಸ್ಟ್ ದ ಗಾಡೆಸ್ ಆಫರ್ ಟು ಗಿವ್ ಮನಿ ಟು ವಿಷ್ಣು. ಏನು, ಇದಕ್ಕೆ ಅಸ್ತು ಅಂತ ಹೇಳಿದಂತಹ ದೇವತೆ ವಿಷ್ಣುವಿಗೆ ಅವನು ಕೇಳಿದಷ್ಟು ದುಡ್ಡನ್ನು ನೀಡ್ತಾ ಹೋಗ್ತಾಳೆ. ಆಫರ್ ಮೀನ್ಸ್ ನೀಡ್ತಾಳೆ, ಗಿವ್ ಮೀನ್ಸ್ ಕೊಡೋದು. ಸೀಯಿಂಗ್ ದಿಸ್ ವಿಷ್ಣು ಬಿಕೇಮ್ ಈವನ್ ಮೋರ್ ಈಗರ್. ಸೊ ಇದನ್ನು ಕಂಡಂತಹ ವಿಷ್ಣು ಏನು ಮಾಡ್ತಾನೆ, ಇನ್ನೂ ಆಸೆ ಬರ್ತಾ ಹೋಗ್ತಾ ಅವನು ಕೇಳಿದಷ್ಟು ಇನ್ನೂ ಹೆಚ್ಚಿನದಾಗಿ ಉತ್ಸಾಹವನ್ನು ತೋರಿಸೋದಕ್ಕೆ ಇನ್ನೂ ಹೆಚ್ಚಿನದಾಗಿ ಆಸೆಯನ್ನು ಪಡ್ತಾ. ಸೊ ಅದನ್ನು ಕಂಡ ಗಾಡೆಸ್ ವಿಷ್ಣು ಮೋರ್ ಮನಿ, ಈ ಕೊಟ್ಟಿದ್ದಷ್ಟು ಏನು ಮಾಡ್ತಾ ಹೋಗ್ತಾನೆ, ಈವನ್ ಮೋರ್ ಈಗ ಬೇಕು ಅನ್ನೋದನ್ನ ಉತ್ಸಾಹ ಕೇಳ್ತಾನೆ. ಬಿಕಾಸ್ ಯಾಕೆ ಕೇಳ್ತಾನೆ, ಬಿಕಾಸ್ ವಿಷ್ಣು ಅದನ್ನ ಅಷ್ಟು ಕೊಟ್ಟಿದ್ದಲ್ಲಿ ಸ್ಟಿಂಗಿ ಪರ್ಸನ್, ಗಾಡೆಸಸ್ ಫಾರ್ ಮೋರ್ ಮನಿ ಜಿಪುಣ ಆಗಿರ್ತಾನೆ. ಇದನ್ನು ಕಂಡಂತಹ and next the goddess Vishnu was a very stingy person. ಇನ್ನೊಬ್ಬ ವಿಷ್ಣುವಿಗೆ ಕಂಡೀಷನ್, ಏನು ಗಾಡೆಸ್ ಒಂದು ಕಂಡೀಷನ್ ಅನ್ನು, ಒಂದು ಷರತ್ತನ್ನು ಹೇಳ್ತಾಳೆ. ಏನಕ್ಕೆ, ಏನು ಅಂತ ನೋಡೋದಾದರೆ, ದಟ್ ಈಸ್ ನೋ ಒನ್ ಶುಡ್ ನಾಟ್ ಟಚ್ ದ ಮನಿ. ಬಿಕಾಸ್ ಅವನೊಬ್ಬ ಸ್ಟಿಂಗಿ ಆಗಿರ್ತಾನೆ, ಅವನಿನ್ನೂ ಹೆಚ್ಚಿನದಾಗಿ ಆಸೆ ಪಡ್ತಾನಲ್ವ, ಸೊ ದಟ್ ದ ರೀಸನ್ ದೇವತೆ ಅವನಿಗೆ ಬುದ್ಧಿ ಕಲಿಸ್ಬೇಕು, ಅದನ್ನು ರಿಯಲೈಸ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಂಡೀಷನನ್ನು ಅವನ ಮೇಲೆ ಹೇರ್ತಾಳೆ. ದಿಸ್ ಮೇಡ್, ಇದನ್ನು ಕೊಂಡಂತಹ ಇದರಿಂದ ಏನಾಗುತ್ತೆ, ವಿಷ್ಣು ರಿಯಲೈಸ್ ಇಸ್ ಮಿಸ್ಟೇಕ್. ಮಿಸ್ಟೇಕ್ ಮೀನ್ಸ್ ಅವನ ಒಂದು ತಪ್ಪನ್ನು ಅವನು ರಿಯಲೈಸ್ ಮಾಡ್ಕೊಳ್ತಾ ಹೋಗ್ತಾನೆ. ಯಾವುದನ್ನೇ ಆದ್ರೂ ಎನಿ ಒನ್ ನಾವೇನು ಮಾಡಬಾರ್ದು, ತುಂಬ ಗ್ರೀಡಿ ಆಗಿರಬಾರ್ದು ಅಲ್ವಾ, ದುರಾಸೆಯನ್ನು ನಾವು ಇಟ್ಕೊಂಡಿರಬಾರ್ದು. ಸೊ ವಿ ಶುಡ್ ನೆವರ್ ಬಿ ಟೂ ಗ್ರೀಡಿ ಫಾರ್ ದ ಗಿಫ್ಟ್ಸ್ ಆಫ್ ಗಾಡ್ ಗಿವ್ಸ್ ಹಸ್. ನಮಗೆ ದೇವರು ಏನನ್ನು ಕೊಟ್ಟಿರ್ತಾನೋ ಅದರ ಮೇಲೆ ಹೆಚ್ಚಿನದಾಗಿ ಆಸೆನ, ದುರಾಸೆನ, ಆಸೆ ಬೇರೆ ದುರಾಸೆ ಬೇರೆ ಅಲ್ವಾ, ಇಟ್ಕೋಬಾರದು ಅನ್ನೋದು ಇದರ ಒಂದು ಮಾರಲ್ ಇದಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.